ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ಕೂಡ ನಿಮ್ಮನ್ನು ಭೇಟಿ ಮಾಡುವುದಕ್ಕೆ ಹಾಲೆಲೂಯ, ದೇವರು ನನಗೆ ಕೊಟ್ಟಿರುವಂತಹ ಕೃಪೆಗಾಗಿ ಸ್ತೋತ್ರ. ಇವತ್ತು ನಿಮ್ಮನ್ನು ಭೇಟಿ ಮಾಡುವುದು, ನಿಮ್ಮ ಸಂಗಡ ನಿಮಗಾಗಿ ಪ್ರಾರ್ಥನೆ ಮಾಡುವುದು ನನಗೆ ತುಂಬ ಸಂತೋಷ. ಹಾಲೆಲೂಯ. ಕೀರ್ತನೆಗಳು 18ನೇ ಅಧ್ಯಾಯ 18-19 ವಾಕ್ಯವನ್ನು ಇಂದು ನಾವು ಓದಿಕೊಳ್ಳೋಣ. ಅವರು ನನ್ನ ವಿಪತ್ ಕಾಲದಲ್ಲಿ ನನ್ನ ಮೇಲೆ ಬಿದ್ದರು, ಆಗ ಯೆಹೋವನು ನನಗೆ ಉದ್ಧಾರಕನಾದನು. ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು, ನನ್ನನ್ನು ಮೆಚ್ಚಿ ರಕ್ಷಿಸಿದನು. ಹಾಲೆಲೂಯ. ನನ್ನ ವಿಪತ್ ಕಾಲದಲ್ಲಿ ನನ್ನ ಮೇಲೆ ಬಿದ್ದರು, ಆಗ ಯೆಹೋವನು ನನಗೆ ಉದ್ಧಾರಕನಾದನು. ಹಾಲೆಲೂಯ. ನಮ್ಮ ಆಪತ್ತು ಕಾಲದಲ್ಲಿ ಹಾಲೆಲೂಯ, ವಿಶೇಷವಾಗಿ ಹಾಲೆಲೂಯ, ಇನ್ ದ ಟೈಮ್ಸ್ ಆಫ್ ಟ್ರಬಲ್ ಹಾಲೆಲೂಯ, ಕೆಲವರು ಹೇಳುತ್ತಾರೆ, ನನ್ನ ಸಮಯ, ನನ್ನ ಟೈಮು ಸರಿ ಇಲ್ಲ, ಎಲ್ಲವೂ ಏರುಪೇರಾಗುತ್ತಾ ಇದೆ, ಯಾವುದೂ ಸರಿ ಇಲ್ಲ, ಯಾವುದೂ ನಡೆಯುತ್ತಾ ಇಲ್ಲ, ಯಾವ ಮುನ್ನಡೆ, ಯಾವ ಪ್ರೋಗ್ರೆಸ್ ಇಲ್ಲ, ಯಾವ ಉದ್ಧಾರವಿಲ್ಲ, ಯಾವ ಆಶೀರ್ವಾದ ಇಲ್ಲ, ಯಾವುದೂ ನಡೀತಾ ಇಲ್ಲ, ಏನು ಮಾಡಿದ್ರೂ ಅದು ನಡೀತಾ ಇಲ್ಲ, ಇಟ್ಸ್ ನಾಟ್ ಹ್ಯಾಪನಿಂಗ್, ಇಟ್ಸ್ ನಾಟ್ ಫಾಲಿಂಗ್ ಇನ್ ಪ್ಲೇಸ್ ಎಂಬುದಾಗಿ ನಾವು ಯೋಚನೆ ಮಾಡುತ್ತಾ ಇದ್ದೀವ. ಇಲ್ಲಿ ನೋಡಿರಿ, ದಾವೀದ ಅರಸನು ಹೇಳುತ್ತಾ ಇದ್ದಾನೆ, ನನ್ನ ವಿಪತ್ ಕಾಲದಲ್ಲಿಯೇ ನನ್ನ ಮೇಲೆ ಬಿದ್ದರು. In the times of trouble, when I was going through challenging times, my enemies still fell upon me. ಹಾಲೆಲೂಯ. ಅನೇಕ ಕಷ್ಟಗಳು, ಅನೇಕ ಕಾರ್ಯಗಳು ಒಂದೇ ಸಾರಿ ನನ್ನ ಮೇಲೆ ಬೀಳುತ್ತಾ ಇದೆ ಎಂಬುದಾಗಿ ನಮ್ಮ ಜೀವನದ ಪರಿಸ್ಥಿತಿ ಇಂದು ಇರುವುದಾದರೆ, ಸ್ಟ್ರಾಂಗೆಸ್ಟ್ ಎನಿಮಿ, ಬಲಶಾಲಿಯಾದ ಶತ್ರು, ಸ್ಟ್ರಾಂಗ್ ಆಗಿ, ಬಲಿಷ್ಠವಾಗಿ, ಬಲವಾಗಿ, ಬಲವಂತವಾಗಿ ನಮ್ಮ ಮೇಲೆ ಶತ್ರುಗಳ ಒಂದು ಕೈ ಇದ್ದ ಹಾಗೆ, ಅಥವಾ ಒಂದು ಭಾರ, ಒಂದು ಸವಾಲುಗಳು ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ಇರಬಹುದು. ಅದಕ್ಕೆ ಕಾರಣ ಆದರೆ ದೇವರು ಹೇಳುತ್ತಾ ಇದ್ದಾರೆ, ಹಾಲೆಲೂಯ, ದೇವರು ನಮ್ಮ ಆಧಾರವಾಗಿದ್ದಾರೆ, ಅವರೇ ನಮ್ಮನ್ನು ಹಾಲೆಲೂಯ ಆಧರಿಸುವ ಉದ್ಧಾರಕನು. ಹಾಲೆಲೂಯ. ನಮ್ಮನ್ನು ಸಹಿಸಿಕೊಳ್ಳುವ, ನಮ್ಮನ್ನು ಉದ್ಧರಿಸುವ ಉದ್ಧಾರಕರ್ತನು. ಹಾಲೆಲೂಯ. ಉದ್ಧರಿಸುವವನು. ಹಾಲೆಲೂಯ. ಹಾಲೆಲೂಯ. He will not only deliver, but he will promote you, he will lift you up. Hallelujah. Even the strongest enemy can fall upon you, but God will never allow you to be defeated or to be crushed or to be destroyed. Hallelujah. ನಿನ್ನ ಬಲಿಷ್ಠವಾದ ದೊಡ್ಡ ಕಷ್ಟಗಳು ಬಂದರೂ ಕೂಡ, ನಿನ್ನ ಮೇಲೆ ಬಿದ್ದರೂ ಕೂಡ, ನನ್ನ ಮೇಲೆ ಬಿದ್ದರು ಎಂಬುದಾಗಿ ದಾವೀದ ಹೇಳ್ತಾ ಇದ್ದಾನೆ. ದೇ ಫೆಲ್ ಆನ್ ಮೀ. ಹಲ್ಲೆಲೂಯಾ. ಬಟ್ ಗಾಡ್ ಡೆಲಿವರ್ಡ್ ಮೀ. ಹಲ್ಲೆಲೂಯಾ. ಬಟ್ ನಾವೇನು ಮಾಡಬೇಕು? ಅದಕ್ಕಾಗಿ ಆ ಕಷ್ಟ ಕಾಲದಲ್ಲಿ, ವಿಪತ್ತು ಕಾಲದಲ್ಲಿ ಪ್ರಾರ್ಥನೆ. ಈ ವಿಪತ್ತು ಕಾಲವನ್ನು ಹೇಗೆ ದಾಟಲಿ ಎಂಬುದಾಗಿ ಯೋಚನೆ ಮಾಡುತ್ತಾ ಇದ್ದೀರಾ? ಪ್ರಾರ್ಥನೆಯಿಂದ ದಾಟಿರಿ. Keep on praying. You can go through your trouble times by praying. Hallelujah. Keep yourselves in prayer. ನಿಮ್ಮನ್ನು ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳ್ರಿ, ಕನೆಕ್ಟ್ ಆಗಿರ್ರಿ, ಪ್ರಾರ್ಥನೆಯಲ್ಲಿ ನಿರತರಾಗಿರ್ರಿ. ಹಲ್ಲೆಲೂಯಾ. ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ತಪ್ಪದೇ ಪ್ರಾರ್ಥನೆ ಮಾಡಿರಿ, ಆಸಕ್ತಿಯಿಂದ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ಕಷ್ಟಕಾಲ ಮುಗಿಯುವ ತನಕ ಹಲ್ಲೆಲೂಯಾ ಪ್ರಾರ್ಥನೆಯಿಂದ ವಿಪತ್ತು ಕಾಲವನ್ನು ಜಯಿಸ್ರಿ. ಹಲ್ಲೆಲೂಯಾ. ಯು ವಿಲ್ ನೆವರ್ ಬಿ ಡಿಫೀಟೆಡ್, ಯು ವಿಲ್ ನೆವರ್ ಬಿ ಡಿಸ್ಟ್ರಾಯ್ಡ್. ನೀವು ನಾಶವಾಗುವುದಿಲ್ಲ. ಹಲ್ಲೆಲೂಯಾ. ನಾಶನ ನಿಮ್ಮನ್ನು ಮುಟ್ಟುವುದಿಲ್ಲ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಪ್ರಾರ್ಥನೆ ಎಂಬ ಬೇಲಿ ಹಾಕುತ್ತಾ ಇರೋಣ, ಪ್ರಾರ್ಥನೆ ಎಂಬ ಖಡ್ಗವನ್ನು ಹಿಡಿಯುತ್ತಾ ಇರೋಣ. ಹಾಲೆಲೂಯಾ. ಪ್ರಾರ್ಥನೆ ಎಂಬ ಬೆಳಕು ಉರಿಯುತ್ತಾ ಇರಲಿ. ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಆತ್ಮ, ನಮ್ಮ ಹೃದಯದಲ್ಲಿ ಪ್ರಾರ್ಥನೆ ಎಂಬ ಬೆಳಕು, ದೀಪ ಉರಿಯುತ್ತಾ ಇರಲಿ. ಎಣ್ಣೆ ಕಡಿಮೆ ಆಗದೆ ನೋಡಿಕೊಳ್ಳೋಣ. ಹಾಲೆಲೂಯಾ. ಈ ದಿನದಲ್ಲಿ ಏಸಪ್ಪ, ಹಾಲೆಲೂಯಾ, ಯಾರು ಇಂಥ ವಿಪತ್ತು ಕಾಲದಲ್ಲಿ, ಇಂಥ ಕಷ್ಟ ಕಾಲದಲ್ಲಿ ಇದ್ದಾರೋ ಸ್ವಾಮಿ. ಅಯ್ಯೋ, ಎಲ್ಲ ಕಡೆ ನನಗೆ ಕತ್ತಲು, ಎಲ್ಲ ಕಡೆ ನನಗೆ ಮೋಸ, ಎಲ್ಲ ಕಡೆ ನನಗೆ ಬರೀ ಅವಮಾನ,
ಎಂಬುದಾಗಿ ಆಪತ್ತು ವಿಪತ್ತುಗಳನ್ನು ಸಂಧಿಸುತ್ತಾ ಇರುವ ನಿನ್ನ ಮಕ್ಕಳಿಗಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತವಾದ ಬಿಡುಗಡೆ. ಅಪ್ಪ, ನೀನು ಅವರನ್ನು ಉದ್ಧರಿಸುವ ದೇವರು. ಇವತ್ತು ಆ ಉದ್ಧಾರವನ್ನು ಅವರು ನೋಡಲಿ ಏಸಪ್ಪ, ಬಿಡುಗಡೆಯನ್ನು ನೋಡಲಿ ಏಸಪ್ಪ. ಅವರ ಮೇಲೆ ನಿನ್ನ ಶಕ್ತಿ ಬರಲಿ, ಬಲ ಬರಲಿ, ಧೈರ್ಯ ಬರಲಿ. ಎಲ್ಲವನ್ನ ಪ್ರಾರ್ಥನೆಯಿಂದ ಸಂಧಿಸುವುದಕ್ಕೂ, ದಾಟುವುದಕ್ಕೂ, ಹಾದು ಹೋಗುವುದಕ್ಕೂ, ಆಚೆ ದಡವನ್ನು ಸೇರುವುದಕ್ಕೂ ಅಪ್ಪ ಪ್ರಾರ್ಥನೆ ಎಂಬ ಕಟ್ಟಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನಪ್ಪ. ಯಾರು ಸೋತು ಹೋಗಬಾರದು ಇವತ್ತು, ಒಂದು ಬಲ ಎಳೆದು ಬರುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಆಪತ್ ಕಾಲದಲ್ಲಿಯೇ ಕಷ್ಟಗಳು ಬಂದರೂ ಕೂಡ ಪರವಾಗಿಲ್ಲ. ಹಾಲೆಲೂಯ, ಒಂದು ಸ್ಟ್ರಾಂಗ್ ಆಗಿರುವ ಹಾಲೆಲೂಯ ಕಷ್ಟಗಳು ನಿಮ್ಮ ಮೇಲೆ, ಭಾರಗಳು ಬಿದ್ದರೂ ಪರವಾಗಿಲ್ಲ. ದೇವರು ಹಾಲೆಲೂಯ ಇದ್ದಾರೆ ನಿಮ್ಮನ್ನು ಉದ್ಧರಿಸುವುದಕ್ಕಾಗಿ. ಆದ ಕಾರಣ ಇವರ ಸನ್ನಿಧಾನಕ್ಕೆ ಓಡಿ ಹೋಗಿ ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆಯಿಂದ ಗೆಲ್ರಿ, ಪ್ರಾರ್ಥನೆಯಿಂದ ದಾಟ್ರಿ. ದೇವರು ನಿಮ್ಮ ಸಂಗಡ ಇರುವರು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.